ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಮನೆ ಮನೆ ಮಾತಾಗಿರುವ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ಥಳದಲ್ಲೇ ನೀಗಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 3 ಗ್ರಾಮಗಳಿಗೆ ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ಕೆಲಸ ಮಾಡಿದ್ರು. ಇವಾಗ ಊರವರೆಲ್ಲ ನೀವ್ ಹೇಳ್ಬಿಟ್ರೆ ಇಟ್ಟಾಚಿ ನಾಳೆನೆ ಕಳಿಸ್ತಾರೆ. ಇವಾಗ ಅಲ್ಲೇನ್ ಅವ್ರು ಕೇಳ್ತಾರ ನಿಮ್ ಜಾಗದಲ್ಲಿ ಬಿಡಿ ಅಂತ. ನಿಮ್ ಜಾಗ ಬಿಟ್ರಿ ಸರ್, ನಮ್ಗ ಬೇರೆಯವ್ರು ಕೊಡ್ತಾ ಇಲ್ಲ. ಇವಾಗ ನಾವು ಹೋಗಕ್ ದಾರಿನೇ ಇಲ್ಲ ಅಣ್ಣ. ಈಗ ಕಾಂಪೌಂಡ್ ಆಚೆ ಇರೋದು ನೀವು ಮಾಡಿಕೊಟ್ರೆ ಸರ್ವೆ ನಂಬರ್ ಇಲ್ಲ ಸರ್ಕಾರಿ ಜಾಗ ಸರ್ವೆ ನಂಬರ್ ನೋಡಿ. ಸರ್ಕಾರಿ ಜಾಗದಲ್ಲಿ ಮಾಡ್ಕೊಡೋಕೆ ಸಮಸ್ಯೆ ಬಿಡು, ನಮ್ಗೆ ಇಲ್ಲ ಮಾಡ್ಕೊಡಿ. ಯಾವಾಗ ಮಾಡ್ಕೊಡ್ತೀರಾ ಸರ್? ಸರ್ ಊರವ್ರು ಬಂದ್ಬಿಟ್ಟು ನಿಂತ್ಕೊಂಡ್ರೆ ಅವ್ರಿಗೆ ಅಕಸ್ಮಾತ್ ಅವ್ರೇನೇ ಹೇಳ್ತಾರೆ ನಾವು ಮಾಡ್ತಾ ಇದ್ರೆ ನಮ್ ಜಾಗ ನಿಮ್ ಜಾಗ ಅಂತ ಅದೇ ಸಮಸ್ಯೆ. ನಾವೇನ್ ಸಮಸ್ಯೆ ನೀವೇ ತಗೊಳ್ರಿ. ಯಾವಾಗ ಮಾಡ್ತೀರಾ? ಎಡಿಯಲ್ಲ ಸರ್, ಸ್ವಲ್ಪ ನಿಮ್ ಸಪೋರ್ಟ್ ಬೇಕೀಗ ಅವ್ರಿಗೆ. ನಮ್ ಸಮಸ್ಯೆ ಇಲ್ಲ, ಬರ್ತಾ ಇಲ್ಲ. ನಾವು ಕಿತ್ಲಾಡ್ತೀರಿ, ನೀವೇ ಮಾಡ್ಸ್ಕೊಂಡು ಹೇಳ್ಬಿಡಿ ಶೇಷಾದ್ರಿ ಸರ್. ನೀವೆಲ್ಲ ಫ್ರೀ ಮಾಡ್ಕೊಂಡು ಬಂದು ಸರ್ವೆ ಯಾವಾಗ? ರಸ್ತೆ ನಾಳೆ ಅಂದ್ರೆ ನಾಳೆ ಕೆರೆಗೆ ಹೋಗಕ್ ರಸ್ತೆ. ಹೌದಾ? ಇವ್ಡೆಂಪ ಯಜಮಾನ್ರೆ, ನಾಳೆ ಈಗ ನೋಡಿ ಅವ್ರು ಎಡಿಎಲ್ಆರ್ ಸರ್ ಸರ್ವೇಯರ್ನು ನಾಳೆ ಕಳಿಸ್ತಾರೆ. ಅವರು ಕಳಿಸ್ತಾರೆ, ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಊರವ್ರು ನಿಂತು ಸಮಾಧಾನವಾಗಿ ಒಂದು ಕನ್ಕ್ಲೂಷನ್ ಬಂದು ದಾರಿ ಮಾಡ್ಕೊಂಡ್ಬಿಡಿ. ಸ್ಮಶಾನಕ್ಕೆ ಜಾಗ ಇಲ್ಲ. ಸ್ಮಶಾನ ಎಲ್ಲಿ ಬರುತ್ತಣ್ಣ? ಎಲ್ಲಿ ಗೊತ್ತಿಲ್ಲ ಸರ್, ಸ್ಮಶಾನಕ್ಕೆ ಜಾಗನೇ ಇಲ್ಲ. ಇವರು 2 ಎಕರೆ ಸ್ಮಶಾನದಲ್ಲಿ ಬೌಂಡ್ರಿ ಮಾಡ್ಕೊಡ್ಬೇಕಲ್ಲ. ಬೌಂಡ್ರಿ ಇಲ್ಲ ಸರ್, ಅದಕ್ಕೂ ದಾರಿ ಇಲ್ಲ ಸರ್. ಈಗ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಅಂತ ಮಾಡಕ್ಕಾಗಲ್ಲ ಸರ್. ನಡ್ಕೊಂಡು ಹೋಗೋದಕ್ಕೆ ಇವಾಗ ನನ್ನ ಜಮೀನಾಗ ನಾನು ಬಿಟ್ಟಿದ್ದೀನಿ, ಬೇರೆಯವರು ಬಿಟ್ಟವ್ರೆ. ಅದ್ರಾಗ ನಾವು ಬಿಡೋಕಾತ ಇರೋದು 1 ಎಕರೆ ಇರೋದು ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ. ಈಗ ನಾನು ಹೇಳೋದು 2 ಎಕರೆ ಇದೆ ಸ್ಮಶಾನಕ್ಕೆ. ಸರ್ವೆ ನಂಬರ್ 11ರಲ್ಲಿ ಬೌಂಡ್ರಿ ಹಾಕಿಸ್ತೀನಿ. ಈಗ ಹೋಗಕ್ಕೆ ದಾರಿ ಯಾರ್ಯಾರು ಬರುತ್ತೋ ಬಿಡ್ಲೇಬೇಕಷ್ಟೇ. దారి అయితే తీసుకొని కాలు దారి ఇచ్చుకోండి మీరు సార్ నకాసగా అయితే ఆ రోడ్డు చేపిస్తారులే చేస్తారులే. కూలీ నన్ను చేసేవాళ్ళు టీబీ పేషెంట్ ఒకటి ఏం పని చేయలే. అప్పుడు నా పరిస్థితి 4 పోలు వస్తాయి సార్. మీరు తెస్తే నాకు ఇంకెవరు సాయం చేసేవాళ్ళు. ಮೊದಲನೇ ಟಿವಿ ಪೇಷಂಟ್ಸ್ ಏನ್ ಪನಿ ಶೈಲ ಸ್ನಾನ ಮಾಡ್ತೀನಿ. ಈ ಜಾಗಗಳದ್ದು ಏನು ಸಮಸ್ಯೆ? ಇದೆಲ್ಲ ಸರ್ವೆ ಸರ್, ಕಾಂಪೌಂಡರ್ ಕಟ್ಬಿಟ್ರೆ ನೋಡಿ. ಈ ಊರ್ಲ ಎವ್ರಿಗೆ ಸೈಟ್ ಇದು ಹೋಗಕ್ಕೆ ದಾರಿ ಇಲ್ಲ. ನನಗೆ ಡೀಟೇಲ್ ವಾಟ್ಸಪ್ ಮಾಡಿ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಹೆಸರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ, ಕೊಮ್ಮಲಮರಿ, ದಿನ್ನಹಳ್ಳಿ ಗ್ರಾಮಗಳಿಗೆ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳಿಗೆ ಚಾಪೆ ಮೇಲೆ ಕೂರಿಸಿ ಅಲ್ಲೇ ಪರಿಹಾರ ಕೊಡಿಸುವ ಕೆಲಸ ಮಾಡಿದ್ರು. ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ 110ಕ್ಕೂ ಹೆಚ್ಚು ಹಳ್ಳಿ ಆಗಿದೆ. ಇವತ್ತು ನಾವು ಕಮ್ಮಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಚಿಕ್ಕನಾರ್ಪನಹಳ್ಳಿ, ಕೊಮ್ಮಲಮರಿ, ದಿನ್ನಹಳ್ಳಿಗೆ ಬರ್ತಿದ್ದೀವಿ. ಈಗ 2 ಹಳ್ಳಿ ಆಯಿತು. ಚಿಕ್ಕನಾರ್ಪನಹಳ್ಳಿಯಲ್ಲಿ ವರ್ಷಗಳಿಂದ ಒಂದು ಸಮಸ್ಯೆ ಇತ್ತು. ಏನಂದರೆ ಒಂದು ಸರ್ವೆ ನಂಬರಲ್ಲಿ ಒಂದು 22 ಮನೆ ಕಟ್ಟಿದ್ರು. ಅಲ್ಲಿ ರೋಡ್ ಹಾಕೋಕ್ಕೆ ಎಲ್ಲ ಸಮಸ್ಯೆ ಇತ್ತು. ಯಾಕೆಂದರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರ ಜಾಗ ಆಗಿತ್ತು. ಇವತ್ತು ಅವ್ರಿಗೆ ಏನು ಮಾಡಿದ್ವಿ, ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ತಗೊಳ್ಳೋಣ ಅಂತ ಹೋದರೆ ಸರ್ಕಾರದಿಂದ ಅವ್ರಿಗೇನೂ ಬರಲ್ಲ. ಯಾಕೆಂದರೆ ಅಲ್ಲಿ ಆಲ್ರೆಡಿ 20-25 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಈಗ ಸರ್ಕಾರದಿಂದನೂ ಅವ್ರಿಗೇನು ಕಂಪನ್ಸೇಷನ್ ಬರಲ್ಲ. ಪಾಪ ಅಲ್ಲಿ ಕಟ್ಕೊಂಡಿರೋರು ಬಡವರು, ಅವರು ಏನು ಕೊಡೋಕ್ಕೆ ರೆಡಿ ಇಲ್ಲ. ಸೊ ಊರವ್ರ ಮುಂದೆ 2 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಲಿಮಿನರಿ ನೋಟಿಫಿಕೇಷನ್ ರೆಫರ್ ಮಾಡಿ ಆ 22 ಮನೆಯೂ
ಬಡವ್ರಿಗೆ ಕೊಡಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ. ಅಲ್ಲಿ ಚರಂಡಿ ಮತ್ತು ರಸ್ತೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ. ಕೊಮ್ಮಲ್ಮರಿಗೆ ಬಂದ್ವಿ, ಇಲ್ಲಿ ಸ್ಮಶಾನಕ್ಕೆ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ. 2 ಎಕರೆ ಸ್ಮಶಾನಕ್ಕೆ ಜಾಗ ಗುರುತಿಸಿದ್ವಿ. ಮತ್ತು ಇಲ್ಲಿ ಈ ರೂಟ್ಗೆ ದಿನಹಳ್ಳಿ, ಕೊಮ್ಮಲ್ಮರಿ ಮತ್ತು ಚಿಕ್ಕನಾರ್ಪನಹಳ್ಳಿಗೆ ಬಸ್ ಬರ್ತಿರಲಿಲ್ಲ. ಮಕ್ಕಳು 2 ಕಿಲೋಮೀಟ್ರ್ ಬೊಮ್ಮನಹಳ್ಳಿ ಕ್ರಾಸು ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು. ಈಗ ಬಸ್ ವ್ಯವಸ್ಥೆ ನಾಳೆಯಿಂದ, ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ. ನಾಳೆ ತಪ್ಪಿದ್ದು ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರೋಂಗೆ ಮಾಡ್ತೀವಿ. ಹಳ್ಳಿಗೆ ಬಂದಾಗ ಇದು ತುಂಬ ಸಮಸ್ಯೆಗಳು ನೋಡಿ. ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ, ಇಲ್ಲೊಂದು ಹಾಸ್ಟೆಲ್ ಕಟ್ಟಿದ್ದೀವಿ ನಾವು, ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗೋಕ್ಕೆಲ್ಲ. ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ದೀವಿ. ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ವ್ಯಾಪ್ತಿಯ ಎಲ್ಲ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.